ಹರೇ ಕೃಷ್ಣ. ಇವತ್ತು ಪಿಸ್ತಾಚಿಯೋದು ಕೇಕ್ ಯಾವ ಥರ ಮಾಡೋದು ಹೇಳ್ತೀನಿ ನೋಡಿ. ಮೊದಲಿಗೆ ನಾನು ಪ್ರೀಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದು 3 ಸ್ಪೂನ್ಸ್ ಹಾಕಿದ್ದೀನಿ. ಸ್ವಲ್ಪ ಪಿಸ್ತಾ ಎಸೆನ್ಸ್ 1 ಸ್ಪೂನಷ್ಟು ಗೀ ಅಂದರೆ ನಾನು ಬಟರ್ ಹಾಕಿದ್ದೀನಿ, ಸ್ವಲ್ಪ ಮೆಲ್ಟ್ ಮಾಡಿ ಹಾಕಿದ್ದೀನಿ. ನಮಗೆ ಮಿಲ್ಕ್ ಎಷ್ಟು ಬೇಕು ನೋಡಿ ಹಾಕ್ಕೊಳೋದು. ಒಂಚೂರು ಫುಡ್ ಕಲರ್ ಹಾಕಿದ್ದೀನಿ, ಗ್ರೀನ್ ಕಲರ್. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಭಾಳ ಇದರಲ್ಲಿ ಮಾಡಬಾರ್ದು, ಮೆತ್ತಗೆ ಮಾಡಬೇಕು ಮಿಕ್ಸಿಂಗು. ಆಮೇಲೆ ಪಿಸ್ತಾದು ಪೀಸಸ್ ಹಾಕಬೇಕು, ಮಿಕ್ಸ್ ಮಾಡಿ. ಇದು ನಾನೇ ಮಾಡಿರೋದು, ನಮ್ಮ ಕನ್ನಂಗೆ ರೆಕ್ಟಾಂಗಲ್ದು ಇರಲಿಲ್ಲ ಮೌಲ್ಡು, ಅದಕ್ಕೋಸ್ಕರ ನಾನೇ ಮಾಡ್ಕೊಂಡಿದ್ದೀನಿ. ಇದು ಫಾಯಿಲ್ ಪೇಪರ್ ಬರುತ್ತಲ್ಲ, ಅದರಲ್ಲಿ ಮಾಡಿದ್ದೀನಿ. ಅದಕ್ಕೆ ಬ್ಯಾಟರೆಲ್ಲ ಹಾಕ್ಬಿಟ್ಟು ಮೇಲ್ಗಡೆ ಪಿಸ್ತಾದು ಪೀಸಸ್ ಹಾಕಬೇಕು. ಹಾಕಿ ನಮ್ಮ ಕನ್ನೈದು ಚಿಕ್ಕದಲ್ಲ, 1 ಮಿನಿಟ್ ಅಷ್ಟಕ್ಕೆ ಆಗೋಗ್ಬಿಡ್ತು ಕೇಕ್. ಆದಮೇಲೆ ನೋಡಿ ಎಷ್ಟು ಚೆನ್ನಾಗಾಗಿದೆ, ಎಷ್ಟು ಕ್ಯೂಟ್ ಕಾಣಿಸ್ತಿತ್ತು. ಆಮೇಲೆ ಸರ್ವ್ ಮಾಡೋದು ನಮ್ಮ ಕನ್ನಂಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ. ಖುಷಿಗೆ ಮಾತ್ರ ಬಾದಾಮಿ ಹಲ್ವಾ ಅದನ್ನು ರೆಸಿಪಿ ಹಾಕ್ತೀನಿ ನೆಕ್ಸ್ಟು. ಅದು ನಮ್ಮ ಖುಷಿಗೆ ಇಷ್ಟ ಆಗೈತೆ, ಇದು ನಮ್ಮ ನೀಲ್ಮಣಿಗೆ ಇಷ್ಟ ಆಗೈತೆ ಕೇಕು. ಎಷ್ಟು ಸಾಫ್ಟ್ ಬರುತ್ತೆ, ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೀನಿ ಮೆಜರ್ಮೆಂಟು, ನೀವು ಮಾಡ್ಕೊಂಡು ನೋಡಿ. ಬಟರ್ ಹಾಕಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ, ಕೇಕು ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ನಾವು ಪ್ರೀಮಿಕ್ಸ್ ಯೂಸೇ ಮಾಡೋದು ಬೇಕಿಲ್ಲ, ಮನೆಗೆ ಹೋಮ್ ಮೇಡ್ ಯೂಸ್ ಮಾಡಿರೋದು. ಅದಕ್ಕೇನು ಕೆಮಿಕಲ್ಸ್ ಏನು ಹಾಕಿರಲ್ಲ. ಕೇಕ್ ಮಾತ್ರ ಭಾಳ ಚೆನ್ನಾಗಿರುತ್ತೆ, ಎಗ್ಲೆಸ್. ಆದರೆ ಎಷ್ಟು ಚೆನ್ನಾಗಿರುತ್ತಂದರೆ ಒಂದು ಸತಿ ಟ್ರೈ ಮಾಡ್ಕೊಂಡು ನೋಡಿ, ಗೊತ್ತಾಗುತ್ತೆ ನಿಮಗೆ. ಎಷ್ಟು ಸಾಫ್ಟ್ ಬಂದಿದೆ ಗೊತ್ತಾ. ಟೇಸ್ಟ್ಗಳು ಅಷ್ಟೇ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ರಿಚ್ ಟೇಸ್ಟ್ ನೋಡಿ. ಎಷ್ಟು ಚಿಕ್ಕದು, ಎಷ್ಟು ನೀಟು, ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ಮೇಲ್ಗಡೆ ಪಿಸ್ತಾ ಪೀಸಸ್ ನಮಗೆ ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಕನ್ನಂಗೆ ಇಷ್ಟ ಅಂತೇಳಿ ಹಾಕಿದ್ದೀನಿ ನಾನು. ನೋಡಿ ರೆಡಿ ಆಗಿದ್ದಾರೆ ಖುಷಿ, ನೀಲ್ಮಣಿ. ರಾಧೆ ರಾಧೆ, ಹರೇ ಕೃಷ್ಣ.